ಅದೇ ಸರ್, ಈಗ ಮೂಲ ಕಾರಣ ನಿಮ್ಮ ಹೊಲಕ್ಕೆ ಬಂದಿರೋ ಸರ್ ಮೆಣಸಿನ್ಕಾಯಿ ಸರ್. ಧಾರವಾಡ ಜಿಲ್ಲೆಯಾದ್ಯಂತ ನಾವು ಎಲ್ಲಿ ಹೋದ್ರೂ ಮಲ್ಲೇಶ್ವರ ಬಿಸಿರಟ್ಟಿ ಹೊಲಕ್ಕೆ ಹೋಗ್ರಿ ನೀವು, ಅವ್ರು ಬೆಳೆಯುವಂಥ ಸಾವಯವ ಕೃಷಿಯಲ್ಲಿ ನಿಪುಣರದಾರ ಅವರು. ಜೊತೆಗೆ ಅವ್ರು ಬೆಳೆಯುವಂಥ ಸಾಂಬಾರು ಪದಾರ್ಥ ಆದಂಥ ಮೆಣಸಿನ್ಕಾಯಿ ಸರ್. ಹಾಂ ಸರ್. ಅದು ತಾಲೂಕು, ಜಿಲ್ಲೆ, ರಾಜ್ಯ, ದೇಶವನ್ನು ಬಿಟ್ಟು ಆ ಗಡಿಯನ್ನು ಬಿಟ್ಟು ಅದು ಆಚೆಗೂ ಅವ್ರದ್ದು ಬಸರಿಸಿದ ಹೆಸರು ಅಂತ ಹೇಳ್ತಾರೆ ಸರ್. ಅದಕ್ಕೆ ಮೂಲ ಗುಟ್ಟು ಸರ್, ಅದಕ್ಕೆ ಕಾರಣ ಏನು ಸರ್? ಮೂಲ ಗುಟ್ಟು ರೀ, ನಮ್ಮ ಭಾರತ ದೇಶ ಪ್ರಸಿದ್ಧವಾದ ದೇಶ ಆಗಕ್ಕೆ ಕಾರಣ ರೀ ಸಾಂಬಾರು ಪದಾರ್ಥ ರೀ. ಇದು ಮೆಣಸಿನ್ಕಾಯಿ ರೀ. ಈ ಮೆಣಸಿನ್ಕಾಯಿ ಮೂಲ ಈಗ ತುಸು ಹೆಚ್ಚು ಕಡಿಮೆ 70-80 ನಮ್ಮ ಅಜ್ಜ ಮುತ್ತಜ್ಜರ ಕಾಲದಿಂದ ಹೊರದೇಶಕ್ಕೆಲ್ಲ ಹೋಗಿ ಎಕ್ಸ್ಪೋರ್ಟ್ ಆಕಿತ್ತು ಅದು. ಈ ಎಕ್ಸ್ಪೋರ್ಟ್ ಆಗೋ ಮುಂದಾಗ ರೀ ಅಷ್ಟು ಗುಣಮಟ್ಟದ ಕಾರ್ ಇತ್ತು. ಇದು ಹೊರದೇಶಕ್ಕೆ ಹೋಗುವಷ್ಟು ಎಕ್ಸ್ಪೋರ್ಟ್ ಅವಾಗಿತ್ತು ರೀ. ಯಾರಿಗೂ ಇದು ಎಕ್ಸ್ಪೋರ್ಟ್ ಬಗ್ಗೆ ಹಿಂಗೆ ಇರ್ತೈತಿ ಹಿಂಗೆ ಗೊತ್ತಿದ್ದಿಲ್ಲ. ಬಟ್ ಬರ್ತಾ ನಾವು ಇದಕ್ಕೆ NPK ಸ್ಪ್ರೇ ಜಾಸ್ತಿ ಮಾಡಿದ್ವಲ್ಲ ರೀ. ಆ NPK ಸ್ಪ್ರೇ ಮಾಡಿ ಇದನ್ನು ಮಾಡಕತ್ತಿಂದ ಇದ್ರ ಗುಣಮಟ್ಟ, ಇದ್ರೊಳಗೆ ರುಚಿ, ಇದ್ರ ಬಣ್ಣ, ಇದ್ರ ಕ್ವಾಲಿಟಿ ಸ್ವಲ್ಪ ವೇರಿಯೇಷನ್ ಆಗತ್ತೆ ರೀ. ಇದು ಯಾವಾಗ ಗೊತ್ತಾಕೈತಿ ಅಂತಂದ್ರೆ ಸುಮ್ಮ ಈ ಕೈಯಾಗ ಮೆಣಸಿನ್ಕಾಯಿ ಹಿಡ್ಕೊಂಡು ಇದ್ರ ಬಣ್ಣ ನೋಡಿದಾಗ ಗೊತ್ತಾಗಲ್ಲ. ಇದನ್ನು ನಾವು ಹೆಂಗೆ ಬ್ಲಡ್ ಚೆಕ್ ಮಾಡಿಸಿದ್ರೆ ನಮ್ಮ ದೇಹದೊಳಗೆ ಏನೇನು ವೇರಿಯೇಷನ್ ಆಗೈತೆ ಅಂತ ಗೊತ್ತಾಗತ್ತಿಲ್ಲ. ಹಂಗೆ ಸಾಕಷ್ಟು ವೈಜ್ಞಾನಿಕವಾಗಿ ಇದನ್ನು ಲ್ಯಾಬ್ನಾಗ ಹಾಕಿದಾಗ ಇದ್ರಾಗ ಎಷ್ಟು ರೆಸಿಡ್ಯೂ ನಮ್ಮ ಇದಕ್ಕೆ ಬರ್ತೈತಿ, ನಮ್ಮ ದೇಹಕ್ಕೆ ಬರ್ತೈತಿ ಅನ್ನೋದು ಗೊತ್ತಾಗೈತಿ. ಹಾಗಾಗಿ ಇದಕ್ಕೆ ಎಷ್ಟು ರೆಸಿಡ್ಯೂ ಬರುತ್ತೆ ಅಂತಂದ್ರೆ ತುಸು ಹೆಚ್ಚು ಈ ಮೆಣಸಿನ್ಕಾಯಿನ 5-4 ಸ್ಪ್ರೇ ಇಲ್ಲ ಬೆಳ್ಯಾಕೆ ಚಾನ್ಸೇ ಇಲ್ಲ ಅಂತಾರೆ. ಪ್ರತಿಯೊಬ್ಬ ರೈತರು ಕೇಳಿದ್ರೆ ಗೊಬ್ಬರ ಇಲ್ಲ ಮತ್ತು ಅಕಸ್ಮಾತ್ ಇದು ಸ್ಪ್ರೇ ಇಲ್ಲ ಬೆಳ್ಯಾಕೆ ಚಾನ್ಸೇ ಇಲ್ಲ ಅಂತಾರೆ. ಬಟ್ ನಾನು 22 ವರ್ಷದಿಂದ ಒತ್ತಟಕ್ಕೆ ಸ್ಟೋರಿ ಇಡ್ರಿ. ನಮ್ಮ ಬಾಲ್ಯದೊಳಗೆ ನಮ್ಮ ಅಜ್ಜ ಮನೆಯೊಳಗೆ ನಾವು ಜೀವನ ಕಳೆದಿದ್ವಿ ನಮ್ಮ ತಂದಿಲ್ಲದಕ್ಕೆ. ನಮ್ಮ ಅಜ್ಜಾರು ಸಾಕಷ್ಟು ಮೆಣಸಿನ್ಕಾಯಿ ಬೆಳೆಯೋರು, 10 ಕುರಿಗಟ್ಟಲೆ ಮೆಣಸಿನ್ಕಾಯಿ ಬೆಳೆಯೋರು. ಅವರು ಬೆಳೆದ್ರೆ ಅವ್ರು ಏನೂ ಮಾಡ್ತಿದ್ದಿಲ್ಲ, ಈ ಸಗಣಿ ಗೊಬ್ಬರ ಹಾಕ್ತಿದ್ರು, ಬೆಳೆ ಪರಿವರ್ತನೆ ಮಾಡ್ತಿದ್ರು. ಬಳ್ಳಿ ಶೇಂಗಾ ಗೋಧಿ ಯಾವೆಲ್ಲ ಹಾಕ್ತಿದ್ರಲ್ಲ, ನೆಕ್ಸ್ಟ್ ಇಯರ್ ಆ ಹೊಲಕ್ಕೆ ಮೆಣಸಿನ ಗಿಡ ಹಾಕ್ತಿದ್ರು. ಬೆಳೆ ಚೆನ್ನಾಗಿ ಬರ್ತಿತ್ತು. ಅವ್ರು ಏನು ಮಾಡ್ತಿದ್ರು ಅಂದರೆ ಎಡಿ ಕುಂಟಿ ಹೊಡಿತಿದ್ರು, ಅಗ್ಗಿ ಹಚ್ತಿದ್ರು, ಕಳೆ ತೆಗಿತಿದ್ರು, ಬೆಳೆ ಹಾರ್ವೆಸ್ಟ್ ಮಾಡ್ತಿದ್ರು. ನಾವು ಇವತ್ತು ಇಳುವರಿ ಬಗ್ಗೆ ಮಾತಾಡ್ತೀವಿ. ಅವ್ರು ಇಳುವರಿ ಬಗ್ಗೆ ಅವ್ರು ಹೆಂಗೆ ಅಂತಿದ್ರು ಅಂತಂದ್ರೆ ರೀ, ನಿಮಗೆ ಒಂದು ವಿಷಯ ಹೇಳ್ಬೇಕಂತಂದ್ರೆ, ಅವರು ಯಾರು ಹೊರಗೆ ಹೊಂಟ್ರೆ ನಿಮ್ಗೆ ಎಷ್ಟು ಹಾಕೋ ರಿವರ್ಸ್ ಮೆಣಸಿನ್ಕಾಯಿ ಅಂತ ಕೇಳಿದ್ರೆ, ಇಲ್ಲಿ ಬಿಡಪ್ಪ ಒಂದು 6 ಎತ್ತಿನ ಬಣಿವಿ 8 ಎತ್ತಿನ ಬಣಿವಿ ಹಾಕತ್ತೇನ, ಇಷ್ಟು ಮೈ ಬಿಡಿಸುತ್ತಲೇ, ಅಷ್ಟು ಎತ್ತರ ಅಷ್ಟು ಉದ್ದ ಬೆಳತಿನ ತೂಕ ಮಾಡಿಲ್ಲ ಅಂತೇಳಿ ಆರಾಮ್ಸೆ ಹೇಳೋರು. ಇವತ್ತು ನಾವು 4 ಸ್ಪ್ರೇ ಮಾಡಿದ್ವಿ, 3 ಸ್ಪ್ರೇ ಮಾಡಿದ್ವಿ, ಮತ್ತು ಅವು 4 ಸ್ಪ್ರೇ 3 ಸ್ಪ್ರೇ ಮಾಡಿದ್ರು ಒಂದೊಂದು ಸರಿ ಒಂದು ಕಾಯಿನೂ ಬರಲಾರ್ದಂಗೆ ರೋಗ ಬಂದೈತಿ, ಹೆಂಗೆ ಹಾಳಾಗಿವಿ ಅಂತೇಳಿ ನಾವು ಮಾತಾಡ್ತೀವಿ. ಮಾತಾಡಿಂದ ಮತ್ತು ಭೂಮಿ ಫಲವತ್ತತೆ ಕಳ್ಕೊಳಕತ್ತೈತಿ. ಮತ್ತು ಈಗ ಇತ್ತಿತ್ತಲಾಗ ಈಗ 3-4 ವರ್ಷದಿಂದ ನಮ್ಮ ಭಾಗ ಸಂಪೂರ್ಣ ಮೆಣಸಿನ್ಕಾಯಿ ಬೆಳೆದ ಭಾಗ ಇದೆ. 4,000 ಹೆಕ್ಟರ್ನ್ಯಾಗ ತುಸು ಹೆಚ್ಚು ಕಡೆ 3,000 ಹೆಕ್ಟರ್ ಬೇರೆ ಮೆಣಸಿನ್ಕಾಯಿ ಬೆಳಿತಿದ್ರಿ. ಅಷ್ಟು ನಮ್ಮ ಮೆಣಸಿನ್ಕಾಯಿ ಮೂಲ ನಮಗೆ ಕಮರ್ಷಿಯಲ್ ಕ್ರಾಪ್ ಅಂದ್ರೆ ಅದು ದುಡ್ಡಿನ ವ್ಯವಹಾರಕ್ಕೆ ಮೆಣಸಿನ್ಕಾಯಿ ಬೆಳಿತಿದ್ರಿ. ಬಟ್ ಇತ್ತಿತ್ತಲಾಗಿ ಈ 2-3 ವರ್ಷದಿಂದ ಮೆಣಸಿನ್ಕಾಯಿ ಬೆಳೆದಂದ್ರೆ ಭಯ ಆಗಿಬಿಟ್ಟೈತ್ರಿ. ಭಯ ಆಗೈತಿ. ನಾವು ಮೆಣಸಿನ್ಕಾಯಿ ಬೆಳೆದ್ರೆ ಲಾಭ ಇಲ್ಲ. ಒಂದು ಸರಿ ರೇಟೂ ಭಾಳ ವೇರಿಯೇಷನ್ ಆಕತ್ರಿ. 80,000 70,000 ಇದ್ದಿದ್ದು 5,000 3,000 ಆಗೈತ್ರಿ. ಹಿಂಗೆ ಸಾಕಷ್ಟು ಕಾರಣಗಳವ್ರಿ. ಇದು ಒಂದೇ ಕಾರಣ ಅಂತಲ್ಲ. ಹಂಗಿದ್ದಾಗ ನಾವು ಏನು ವಿಚಾರ ಮಾಡಿದ್ವಿ, ಪೂರ್ವಿಕರು ಹೆಂಗೆ ಬೆಳಿತಿದ್ರಲ್ಲ ಅದೇ ಥರ ಬೆಳೆದಿಟ್ಟರೆ ಗುಣಮಟ್ಟದ ಖಾರ, ಗುಣಮಟ್ಟದ ಮೆಣಸಿನ್ಕಾಯಿ ಬೆಳಿತೀವಿ, ನಮ್ಮ ಭೂಮಿ ಫಲವತ್ತತೆ ಹಾಳಾಗಲ್ಲ ಅಂತೇಳಿ ನಾವು ಇದನ್ನು ಮಾಡ್ತಾ ಬಂದಾಗ ನಮ್ಮ ಅದೇನು ಸಗಣಿ ಅಂತ ಅವರು ಸಗಣಿ ಗೊಬ್ಬರ ಅಷ್ಟೇ ಹಾಕ್ತಿದ್ರು ನಮ್ಮ ಪೂರ್ವಿಕರು. ಬಟ್ ಅದನ್ನು 1 ಟ್ರ್ಯಾಕ್ಟರ್ ಗೊಬ್ಬರ 2-3 ಟ್ರ್ಯಾಕ್ಟರ್ ವ್ಯಾಲ್ಯೂ ಆಗಂಗೆ ಸಾಕಷ್ಟು ಸಂಶೋಧನೆ ಮಾಡಿ ಅದ್ರೊಳಗೆ ಸಾಕಷ್ಟು ಕೃಷಿ ವಿಶ್ವವಿದ್ಯಾಲಯ ವಿಜ್ಞಾನಿಗಳ ಸಹಕಾರದಿಂದ ಅದನ್ನು ತಿಳ್ಕೊಂಡು ಅದನ್ನು ನಾವು ಪ್ರತಿ ವರ್ಷ ಸಗಣಿ ಒಳಗೆ ಏನೇನು ಹುಡ್ತೈತಿ, ಭೂಮಿ ಒಳಗೆ ಹೆಂಗೆ ಲಾಭ ಆಕತಿ ಅಂತ ತಿಳ್ಕೊಂಡು ಅದನ್ನು ಬೆಳೆಸಿ ಈಗ 3 ವರ್ಷದಿಂದ ಸ್ಪ್ರೇ ಒಟ್ಟ ಮಾಡಿಲ್ಲ. ಆ ಥರ ಬೆಳಿತೀವಿ ರೀ. ಬೆಳೆದಿಂದ ನೀವೇನಾಗಲ್ಲ ಹೇಳಿದ್ರಲ್ಲ, ನೀವು ಎಕ್ಸ್ಪೋರ್ಟ್ ಮಾಡ್ತೀರಿ ಹಂಗೆ ಹಿಂಗೆ ಅಂತೇಳಿ. ಬಟ್ ನಾ ಯಾವತ್ತೂ ಕನಸು ಕಂಡಿದ್ದಿಲ್ಲ ಏನಂತಂದ್ರೆ ನನಗೆ ಇದಕ್ಕೆ ಹಿಂಗೆ ಚೆನ್ನಾಗಿ ಬೆಳೆದ್ರೆ ನನಗೆ ರೇಟ್ ಜಾಸ್ತಿ ಬೇಕು, ನಾನು ಹಿಂಗೆ ಬದುಕಬೇಕಂತ ಅಂದಿದ್ದಿಲ್ಲ. ಬಟ್ ಏನೋ ಗೊತ್ತಿಲ್ಲ, ನಾನು ಎಲ್ಲರ ಈ ಮೇಳಗಳ ಮಾಡ್ತಿದ್ರಿ. ಅವಾಗ ಈ ಮೆಣಸಿನ್ಕಾಯಿ ಬೈದು ಇದ್ರ ಗುಣಮಟ್ಟ ಅವ್ರು ಕೊಡೋದು, ಅವರೇ ಹೇಳ್ತಿದ್ರು ನಮಗೆ, ನಿಮ್ಮ ಮೆಣಸಿನ್ಕಾಯಿ ಭಾಳ ಚಲೋ ಐತಿ, ನಮ್ಮ ಮುಂದಿನ ವರ್ಷ ನಮ್ಗೆ ಕೊಡು ಅಂತ ಹೇಳ್ತಿದ್ರು. ಹಿಂಗೆ ಆಗ್ತಾ ಇದು ನಮ್ಮ ನಂಬರ್ ಎಲ್ಲ ಗೂಗಲ್ನಾಗ ಹೋಗಿತ್ತೆ. ಗೂಗಲ್ನಾಗ ಹೋಗಿಂದ ಅಲ್ಲಿ ಡಯಸ್ಪರ ಕಂಪ್ನಿಯವ್ರದ್ದು ಸನಾ ಅಂತೇಳಿ ರೀ, ಅವ್ರು ಬಂದು ನಮ್ಮ ಹೊಲ ಎಲ್ಲ ಪೂರ್ತಿ ಒಂದು ಈಗ 5-6 ವರ್ಷದ ಹಿಂದ್ರಿ ಪೂರ್ತಿ ಎಲ್ಲ ಅಡ್ಡಾಡಿ ನಮ್ಮ ಸಾಯಿಲ, ನಮ್ಮ ಈ ಮೆಣಸಿನ್ಕಾಯಿ ಎಲ್ಲ ತೊಗೊಂಡು ಅಮೇರಿಕಕ್ಕೆ ಹೋಗಿ ಮತ್ತೆಲ್ಲ ಲ್ಯಾಬ್ ಚೆಕ್ ಮಾಡಿಸಿ ಅವ್ರು ಹೇಳ್ತಾರೆ, ಇಲ್ಲ ಮಲೇಶಪ್ಪ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಮೆಣಸಿನ್ಕಾಯಿ ಮತ್ತು ಅಜ್ವಾನ್ 2 ಬೆಳೆ ನಮಗೆ ಕೊಡು ಅಂತ ಹೇಳಿದ್ರು. ಅವಾಗ 5 ವರ್ಷದಿಂದ ಈ ನಮ್ಮ ಮೆಣಸಿನ್ಕಾಯಿನ ಅಮೇರಿಕಕ್ಕೆ ಕಳ್ಸಾಕತ್ತೀವಿ. ಅದು ನಮ್ಮ ಐಕಾನ್ ಬ್ರ್ಯಾಂಡ್ ಮ್ಯಾಗ ಮಲೇಶಪ್ಪ ಗುಳಪ್ಪ ಬಿಸಿರೊಟ್ಟಿ ಹಿರೇಗುಂಜಳ ಕರ್ನಾಟಕ ಸ್ಟೇಟ್ ಅಂತೇಳಿ. ಬಟ್ ವಿಷಯ ನಾ ಹೇಳೋದು ಇಷ್ಟೇ, ನಾ ಅಮೇರಿಕಕ್ಕೆ ಮಾರ್ತೀನಿ ಅಂತ ನನಗೆ ಅಷ್ಟು ಹೆಮ್ಮೆ ಇಲ್ಲ. ನನಗೊಂದು ಏನು ನೋವು ಆಕತಿ ಅಂತಂದ್ರೆ, ನಾ ಬಾಲ್ಯದೊಳಗಿದ್ದಾಗ ನಮ್ಮಲ್ಲಿ ಹೊಲಕ್ಕೆ ಹಣ್ಣು ಹರಿಯಾಕೆ ಬರ್ತಿದ್ದೆ. ಎಲ್ಲಿ ಕೊಪ್ಪಳ, ಕೌಲೂರು, ಹಿಂಗೆ ಯಲಬುರ್ಗ ಕಡಿದ್ದ ಹಣ್ಣು ಹರಿಯಾಕೋಸ್ಕರ ನಮ್ಮ ಹಳ್ಳಿಗೆ ಬರ್ತಿದ್ರು ಅವರು.
ಹಳ್ಳಿಗೆ ಬಂದು ಅವ್ರು ಏನು ಮಾಡ್ತಿದ್ರು ಅಂತಂದ್ರೆ ಅವ್ರು ಪಗಾರ ಕಡಿಮೆ ಕೊಡ್ರಿ ನಮಗೆ ಹೋಗುವಕ್ಕ ದಿನಾವಸ ಮೆಣಸಿನ್ಕಾಯಿ ಕೊಡ್ರಿ ನಮ್ಮ ಊರಿಗೆ ಹೋಯ್ತೀವಿ ಅಂತೇಳಿ ಒಂದು ಚೀಲ ಮೆಣಸಿನ್ಕಾಯಿ ಒಯ್ತಿದ್ರು ಅವರು.